ನಮ್ಮ ಪಂಚಮೂಲಿಕೆಗಳು ಅಂತ ಏನಿದೆ, ಒಂದು ಬಿಳಿ ಎಕ್ಕದ ಗಿಡ, ಇನ್ನೊಂದು ದುಸ್ಸಾರಿ ಗಿಡ, ಇನ್ನೊಂದು ಬ್ರಹ್ಮದಂಡೆ ಗಿಡ, ಇನ್ನೊಂದು ಚಿತ್ರಮೂಲ ಗಿಡ, ಆ ಥರ ಒಂದು 5 ಪಂಚಮೂಲಿಕೆಗಳು ಸಹ, ಆ ಒಂದು ಪಂಚಮೂಲಿಕೆಗಳನ್ನು ಸಹ ನಾವು ತಗೊಂಡು, ಇನ್ನು ಹಲವಾರು ನಮ್ಮ ಹತ್ರ ಈ ಬರುವಂಥ ಕಾಯಿಲೆಗಳಿಗೆ ಈ ತೊಟ್ಲಿ ಗಿಡ ಅಂದರೆ ಕಾಲು ನೋವುಗಳು ಮತ್ತು ಮಂಡಿ ನೋವುಗಳಿಗೆ ಅಂಥವಕ್ಕೆಲ್ಲ ಭಾರಿ ಹೆಸರುವಾಸಿ ಅಂತ ಆಗಿದೆ ಆ ಗಿಡ. ಆಮೇಲೆ ಅದನ್ನೆಲ್ಲ ನಾವು ಉಪಯೋಗಿಸ್ಕೊಂಡು ಅದಕ್ಕೆ ಇನ್ನೂ ಕೆಲವೊಂದು ಮಿಶ್ರಣ ಮಾಡ್ಕೊಬೇಕಾಗುತ್ತೆ. ಅಂದರೆ ಈಗ ನಾವು ಒಂದು ಸೊಪ್ಪನ್ನು ತಗೊಂಡು ಒಂದರಲ್ಲೇ ರಿಸಲ್ಟ್ ಬರೋದಿಲ್ಲ, ಅದಕ್ಕೆ ಇನ್ನೊಂದು ಕಾಂಬಿನೇಷನ್ ಕೊಟ್ಕೊಬೇಕಾಗುತ್ತೆ. ಆ ಥರ ಸೊಪ್ಪುಗಳನ್ನು ಕೊಟ್ಟು ಜನಕ್ಕೆ ವಾಸಿ ಮಾಡ್ತಾಯಿದ್ದೀವಿ. ಆಮೇಲೆ ಚರ್ಮ ರೋಗಗಳಿಗೆ ನಾವು ಏನು ಮಾಡ್ತೀವಿ ಅಂತಂದರೆ, ಕೆಂಪತ್ತಿ ಸೊಪ್ಪು, ತೊಗರಿ ಸೊಪ್ಪು, ಮೊಸರು ಈ ಮೂರನ್ನು ಮಿಕ್ಸ್ ಮಾಡಿ ಹಚ್ಚಿದರೆ ಆ ಸ್ಕಿನ್ ಪ್ರಾಬ್ಲಮ್ಮು ಕೂಡ ಕಡಿಮೆ ಆಗ್ತದೆ. ಅದಕ್ಕೆ ಇನ್ನೂ ಸ್ವಲ್ಪ ಗಿಡಮೂಲಿಕೆಗಳನ್ನು ಹಾಕ್ತೀವಿ, ಮತ್ತು ಅದಕ್ಕೆ ಸ್ವಲ್ಪ ನಾವು ಕೊಬ್ಬರಿ ಎಣ್ಣೆನೂ ಮಿಕ್ಸ್ ಮಾಡ್ಕೊತೀವಿ. ಇನ್ನು ಕೆಲವೆಲ್ಲ ಔಷಧಿಗಳನ್ನು ಅದಕ್ಕೆ ಮಿಕ್ಸ್ ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ವಾಸಿ ಮಾಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ತಂದೆಯವರ ಹತ್ರದಿಂದ ನಾವು ಅದನ್ನು ಪಾರಂಪರಿಕ ವೈದ್ಯವನ್ನು ತಗೊಂಡು ನಾವು ಸುಮಾರು ನಮ್ಮ ತಂದೆಯವ್ರ ಜೊತೆಲಿ ಮಾಡ್ತಾ ಇದ್ವಿ. ಆಮೇಲೆ ಅವರು ತೀರ್ಕೊಂಡು 12 ವರ್ಷ ಆಯಿತು. 12 ವರ್ಷದಿಂದ ಲಕ್ಷಾಂತರ ಜನಕ್ಕೆ ವಾಸಿ ಮಾಡಿದ್ದೀವಿ. ಅದು ಲೀಸ್ಟು ಕೂಡ ನಮ್ಮ ಹತ್ರ ಇದೆ, ಎಷ್ಟು ಜನಕ್ಕೆ ವಾಸಿ ಮಾಡಿದ್ದೀವಿ ಅಂತ. ಇಲ್ಲಿ ಬಂದವರು ದನ್ಮಟ್ನಹಳ್ಳಿ ಅಂತ ಹೆಸರು ಹೇಳಿದರೆ ಎಷ್ಟೋ ಗುಣ ಕಡಿಮೆ ಆಗ್ತದೆ ಅವ್ರಿಗೆ ನೋವುಗಳೆಲ್ಲ. ಆ ಥರ ಒಂದು ಪದ್ಧತಿ ನಡ್ಕೊಂಬಂದಿದೆ. ಸುಮಾರು ಸಾವಿರಾರು ಜನಕ್ಕೆ ನಾನು ಸಹ ವಾಸಿ ಮಾಡಿದ್ದೀನಿ. ಇನ್ನು ಬರ್ತಾನೆ ಇರ್ತಾರೆ ಜನ, ಪ್ರತಿದಿನ ನಾವು ನೋಡ್ತಾನೆ ಇರ್ತೀವಿ ಜನಗಳನ್ನ. ವಾಸಿ ಮಾಡಿದ್ದೀವಿ. ಅದಕ್ಕಾಗಿ ನಮ್ಮನ್ನು ಹುಡ್ಕೊಂಡೇ ಬರ್ತಾರೆ, ನಾವೆಲ್ಲಿ ಹೋಗೋದಿಲ್ಲ, ಹುಡ್ಕೊಂಡು ಬರ್ತಾರೆ. ಹಾಗಾಗಿ ಈ ಒಂದು ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೆ ಇಲ್ಲಿ ಸುತ್ತಮುತ್ತಲು ಗಿಡಮೂಲಿಕೆಗಳು ಸಿಗ್ತವೆ. ಆ ಗಿಡಮೂಲಿಕೆಗಳನ್ನು ನಾವು ಬೆಟ್ಟಕ್ಕೆ ಹೋಗ್ಬೇಕಾಗುತ್ತೆ, ದೂರ ಒಂದು ಕಾಡಿಗೆ ಹೋಗ್ಬೇಕಾಗುತ್ತೆ. ಬೇಸಿಗೆಯಲ್ಲಿ ಗಿಡಮೂಲಿಕೆಗಳು ಇರೋದಿಲ್ಲ, ಆ ಗಿಡಮೂಲಿಕೆ ಬೇಕಾಗ್ತದೆ. ಪೇಷಂಟ್ ಬಂದಿರ್ತಾರೆ, ಅವ್ರಿಗೆ ಕೊಡೋದಕ್ಕೆ ಗಿಡಮೂಲಿಕೆ ಇರೋದಿಲ್ಲ. ನಮಸ್ತೆ. ನಮ್ಮನ್ನು ಗುರ್ತಿಸಿ ನಾವು ಎಲೆಮರೆ ಕಾಯಿಯಂಗೆ ನಾವು ಎಲ್ಲಿ ಯಾರಿಗೂ ಪ್ರಚಾರ ಮಾಡಿಲ್ಲ. ನಮ್ಮನ್ನು ಯಾರು ವಾಸಿಯಾಗಿದೆ ಜನದಿಂದ ಜನಕ್ಕೆ ಏನು ಜನರು ಹೇಳ್ಕೊಂಡು ಈ ಥರ ನಾನು ದನ್ಮಟ್ನಹಳ್ಳಿಗೆ ಹೋದೆ, ವಾಸಿ ಆಯಿತು, ನಿಮ್ಗೇನು ತೊಂದರೆ ಇಂಥದ್ದಿದ್ರೆ ಅಲ್ಲಿ ಹೋಗಿ ತೋರಿಸ್ಕೊಳ್ಳಿ, ವಾಸಿ ಆಗುತ್ತೆ ಅಂತ ಜನದಿಂದ ಜನಕ್ಕೆ ಪ್ರಚಾರ ಆಗಿದೆ ಹೊರತು ನಾವು ಯಾವುದೇ ರೀತಿಯಲ್ಲಿ ಪ್ರಚಾರಕ್ಕೆ ಹೋಗಿಲ್ಲ. ಯಾರೂ ನಮ್ಮನ್ನು ನಾವು ಗುರ್ತಿಸಿಲ್ಲ. IS TV ಅವರು ಬಂದು ನನ್ನ ಗುರ್ತಿಸಿದ್ದಕ್ಕೆ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ತೆ. ನಾವು ಬಂಗಾರಪೇಟೆ ತಾಲೂಕಿಂದ ಇಲ್ಲಿ ದನ್ಮಟ್ನಹಳ್ಳಿಗೆ ವೆಂಕಟೇಶ್ ಮೂರ್ತಿ ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದೀವಿ. ಆದರೆ ನಮ್ಮ ಅಣ್ಣನ ಮಗ ಆದಂಥವ್ರಿಗೆ ಒಂದು ತಲೆ ಮೇಲೆ ಒಂದು ಗುಳ್ಳೆ ಥರ ಚಿಕ್ಕದಾಗಿ ಸುಮಾರು 8 ವರ್ಷದಿಂದ ಒಂದು ಸಣ್ಣ ರಾಗಿ ಕಾಳಷ್ಟು ಕಾಣಿಸ್ಕೊಬಂದು ಈಗ ಸುಮಾರು ಒಂದು 200-250 ಗ್ರಾಮ್ ಅಷ್ಟು ದಂತೆ ತಲೆ ಮೇಲೆ ಇದ್ರ ಥರ ಆಗಿ ಅದು ತುಂಬ ಇದಾಗ್ಬೋದು ಅಂತ ಭಯಪಟ್ವಿ. ಅದೇ ರೀತಿಯಲ್ಲಿ ಹೋಗಿ ನಾವು ಮತ್ತು ಯಶವಂತ ಕೋಲಾರಲ್ಲಿ ಡಾಕ್ಟ್ರನ್ನ ಭೇಟಿ ಮಾಡಿದಾಗ ಅದನ್ನ ಆಪ್ರೇಷನ್ ಮಾಡಬೇಕು, ಸುಮಾರು ಅಂದರೆ ಒಂದು 30-40 ಸಾವಿರ ಖರ್ಚಾಗುತ್ತೆ ಅಂತ ನಮ್ಮ ಇದಕ್ಕೆ ಅವರು ಇದು ಮಾಡಿದ್ರು. ಅದೇ ವಿಚಾರದಲ್ಲಿ ಅಲ್ಲಿ ಸುಮಾರು ನಾವು ಇವ್ರನ್ನ ವಿಚಾರಿಸಿದಾಗ ದನ್ಮಟ್ನಹಳ್ಳಿಯಲ್ಲಿ ವೆಂಕಟೇಶ್ ಮೂರ್ತಿ ಅನ್ನೋರು ನೀವು ಯಾವುದೇ ರೀತಿಯಲ್ಲಿ ಭಯ ಇಲ್ಲದೆ ಅವ್ರಿಗೆ ನೀವು ಇದು ಮಾಡಿ ಅಲ್ಲಿ ಹೋಗಿ ನೀವು ಸಂಪರ್ಕಿಸಿ, ನಿಮಗೆ ಒಳ್ಳೆ ಇದಾಗುತ್ತೆ. ಸುಮಾರು ಅದೇ ಕಾಯಿಲೆ ಅಲ್ಲದೆ ಕೆಲವೆಲ್ಲ ಚರ್ಮ ಕಾಯಿಲೆ ಮತ್ತು ಈ ಥರ ಯಾವುದೇ ಇದಿರಲಿ ಅಲ್ಲಿ ತುಂಬ ಅನುಕೂಲ ಆಗುತ್ತೆ ಅಂತ ನಮಗೆ ತುಂಬ ಒಳ್ಳೆ ಇದು ಕೊಟ್ಟರು. ಈಗ ಬಂದು 2 ಸಾರಿ ಬಂದೋಗಿದ್ವಿ, ಇವತ್ತು 3ನೇ ಸಾರಿ ಸಹಿತ ಬಂದಿದ್ವಿ. ಅವ್ರ ಬಗ್ಗೆ ನಮ್ಗೆ ತುಂಬ ಒಳ್ಳೆ ಇದಿದೆ. ಯಾರೇ ಆಗಲಿ ದಯವಿಟ್ಟು ಭಯ ಪಡದೆ ಇಲ್ಲಿ ಬಂದು ಸಂಪರ್ಕಿಸಿ ಆ ಒಂದು ಸೇವೆಯನ್ನು ನೀವು ಉಪಯೋಗಿಸ್ಕೊಳ್ಬೇಕು. ಅದೇ ರೀತಿ ಯಾವುದೇ ಹಣದ ಅವಶ್ಯ ಏನಿಲ್ಲ, ತಮ್ಮ ಮನಸ್ಸಿಗೆ ನಿಮ್ಮ ಇದಕ್ಕೆ ಬಂದಿದ್ದು ಅದು ಬಿಟ್ಟು ಅದರಿಂದ ದಯವಿಟ್ಟು ಅವ್ರನ್ನ ಭೇಟಿಯಾಗಿ ಅವರ ಪರಂಪರೆ, ಅವರ ತಂದೆ ತಾತ ಕಾಲದಿಂದ ಪರಂಪರೆಯಿಂದ ಅವರು ಈ ಒಂದು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಸೇವೆಗೆ ನಾವು ಪರಿಪೂರ್ಣವಾದ ಸಹಕಾರ ಕೊಟ್ಟು ಮತ್ತು ಅದೇ ರೀತಿಯಲ್ಲಿ ಭಯ ಪಡದೆ ಇಲ್ಲಿ ಬಂದು ಒಂದು ಚಿಕಿತ್ಸೆಯನ್ನು ಪಡೆದು ಅನುಕೂಲವನ್ನು ಪಡಿಬೇಕಾಗಿ ಮತ್ತೊಬ್ಬರಿಗೂ ಅದನ್ನು ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಹೇಳ್ಕೊಳ್ತೀವಿ. ಅದೇ ರೀತಿ ಇಲ್ಲಿ ಬಂದು ನಮ್ಮನ್ನು ಭೇಟಿ ಮಾಡಿ ಇವತ್ತು ಇಲ್ಲಿ ಬಂದಾಗ ಒಂದು IS TV ಅವರು ಬಂದು ಸಾಕಷ್ಟು ಒಳ್ಳೆ ನಮಗೆ ಇದು ಕೊಟ್ಟರು. ಅದೇ ರೀತಿ IS TVಯಿಂದ ಎಲ್ಲ ಇದರಲ್ಲಿ ಇವರಿಗೆ ನಮ್ಮ ವೆಂಕಟೇಶ್ ಮೂರ್ತಿ ಸರ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲ ಸುಮಾರು ಸಾರ್ವಜನಿಕರಿಗೆ, ಸುಮಾರು ಬಡಬಗ್ಗರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸಹಕರಿಸಬೇಕು ನಮ್ಮ IS TV ಅವರು ಅಂತೇಳಿ ಅದರ ಮುಖ್ಯಸ್ಥರವರೆಗೆ ನಾನು ಮನವಿಯಿಂದ ಕೇಳ್ಕೊಳ್ತೀನಿ.